ಬಿಗ್ ಬಾಸ್ ನೋಡ್ತೀರಾ ಅಂತ? ಹೌದು ಸರ್, ನೋಡ್ತೀವಿ. ದಿನ ಸಂಜೆ ನೋಡ್ತಾ ಇರ್ತೀವಿ. ಹಾಗೆ ಮೊಬೈಲಲ್ಲೂ ಕೂಡ ಸಪ್ರೇಟಾಗಿ ನೋಡ್ತಾ ಇರ್ತೀವಿ. ಯಾರು ಇಷ್ಟ ಅಂತ ಬಿಗ್ ಬಾಸ್ ಅಲ್ಲಿ ಸರ್ ನಮಗೆ ಕಾರ್ತಿಕ್ ಅವ್ರು ತುಂಬ ಇಷ್ಟ ಆಗ್ತಿದ್ದಾರೆ. ಯಾಕಂದರೆ ಹೊಸ ರೀತಿಯಾಗಿ ಆಡ್ತಿದ್ದಾರೆ. ಏನು ಮಾಡಿದ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಈಗ ನೋಡಿರಿ, ಸಂಗೀತ ಅವರು ಕೂದಲನ್ನ ತೆಗೆಸಿದ್ರು, ಅದನ್ನು ಅಕ್ಸೆಪ್ಟ್ ಮಾಡಿ ಆಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ ಅವ್ರು ಆಡೋದು ನೋಡಿದ್ರೆ. ಕೆಲವರು ಸಂಗೀತ ಅವರು ಫೇಕು ಆ ಥರದ್ದು, ನಿಮ್ಗೆ ಏನು ಅನ್ಸುತ್ತೆ ಅಂತ? ಸರ್ ಅಲ್ಲಿ ಟೆಲಿಕಾಸ್ಟ್ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಏನಂದರೆ, ಅವ್ರಿಗೆ ಎರಡು ಮುಖ ಇದೆ, ಎರಡೆರಡು ಥರ ಆಡ್ತಾ ಇದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದನ್ನೇ ಹೇಳ್ಬೋದು ಸರ್. ನೆಕ್ಸ್ಟ್ ಮನೇಲಿ ಇವರು ಇರಲೇಬಾರ್ದು, ತುಂಬ ಅಂಥವ್ರು ಇದ್ದರೆ ಯಾರು? ಮನೇಲಿ ಇರಲೇಬಾರ್ದು, ಆಡ್ತಾ ಇಲ್ಲ ಅದರ ಸುಮ್ಮನೆ ವೇಸ್ಟ್ ಅಂತ ಯಾರು? ಅದೇ ಸರ್, ನೀವು ಹೇಳಿದಾಗೆ ಸ್ನೇಹಿತವರು ಏನೋ ಅಷ್ಟಾಗಿ ತೋರಿಸ್ತಾ ಇಲ್ಲ, ನಮಗೂ ಇಷ್ಟ ಆಗ್ತಾ ಇಲ್ಲ. ಯಾಕಂದರೆ ಸುಮ್ಮನೆ ಬಕೆಟ್ ಇಟ್ಕೊಂಡು ಚಮಚಾಗಿರಿ ಥರ ಮಾಡಿಕೊಂಡು ಒಳಗಡೆ ಇದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಅದು ಬಿಟ್ಟರೆ ಮೊದಲು ಇವರು ಯಾರು ವಿನಯ್ ಅವರು ತುಂಬ ರೂಢಾಗಿ ಬಿಹೇವ್ ಮಾಡ್ತಾಯಿದ್ರು. ಈಗ ಸ್ವಲ್ಪ ಏನೋ ಗೊತ್ತಿಲ್ಲ, ಈಗ ಸ್ವಲ್ಪ ಕಾಮಾಗಿದ್ದಾರೆ. ಅದು ಬಿಟ್ಟರೆ ಸ್ನೇಹಿತವರು ನಾವು ಕಳಪೆ ಕೊಡಬೇಕು ಅಂತ ಇಷ್ಟಪಡ್ತೀವಿ. ಅವರು ಈ ವಾರ ಯಾರು ಬರ್ಬೋದು ಮನೆಯಿಂದ ಹೊರಗಡೆ? ಸ್ನೇಹಿತವರೇ ಬರ್ಬೋದು ಅಂತ ನನಗೆ ಅನಿಸ್ತಾ ಇದೆ ಸರ್. ಸ್ನೇಹಿತರು ಬರ್ಬೋದು. ಜೊತೆಗೆ ಹೊರತೂರು ಸಂತೋಷ್ ಅವ್ರು ನೀಟಾಗಿ ಆಡ್ತಾ ಇದ್ದಾರೆ. ಅದು ಹೊರಗಡೆ ಏನು ನೆಗೆಟಿವ್ ಆಗಿತ್ತಲ್ಲ, ಅದನ್ನು ಒಳಗಡೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಅವ್ರ ಮದುವೆ ವಿಷಯ ಆಗಿರ್ಬೋದು, ಅದನ್ನೆಲ್ಲ ಮೊನ್ನೆ ಎಲ್ಲ ಇದು ಮಾಡಿದ್ರು. ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಒಂದಿಬ್ಬರು ಎಂಟ್ರಿ ಆಗಿದೆ. ಅದು ಹೇಗಿದೆ ಅಂದರೆ ಮಜಾ ಕೊಡ್ತಾ ಇದೆ ಅಥವಾ ಬೋರ್ ಅನಿಸ್ತಾ ಇದೆ? ಬೋರ್ ಅಂತ ಹೇಳೋಕ್ಕಾಗಲ್ಲ, ಅಥವಾ ಮಜಾ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೊಂದು ವಾರ ಆದರೆ ಗೊತ್ತಾಗುತ್ತೆ ಯಾವ ಥರ ಆಡ್ತಾರೆ, ಅವರು ಮೈಂಡ್ ಸೆಟ್ ಏನಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಇನ್ನೊಂದು ವಾರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಹೆಂಗೆ ಅಂತ. ಇವಾಗ ಲಾಸ್ಟ್ ವೀಕಲ್ಲಿ ಪ್ರತಾಪ್ ಅವರಿಗೆಲ್ಲ ಕಳಪೆ ಕೊಟ್ಟಿದ್ದಾರೆ. ಏನು ಹೇಳ್ತೀವಿ ಸರ್? ಪ್ರತಾಪ್ ಅವರು ಏನು ಮೊದಲು ಇಲ್ಲಿ ಮಾಡಿ ಹೋಗಿದ್ರಲ್ಲ, ಅದನ್ನು ಒಳಗಡೆ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಳಗಡೆ ಇರೋ ಜನಕ್ಕೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದು ಅವ್ರು ಇನ್ನೂ ಪ್ರೂವ್ ಮಾಡ್ಕೊಬೇಕು. ಮೋಸ್ಟ್ಲಿ ಈ ಸತಿ ಬಿಗ್ ಬಾಸ್ ಇವ್ರ ಜೊತೆ, ಸುದೀಪ್ ಅವ್ರ ಜೊತೆ ಒಂದು ಕಡೆ ರೈಟಲ್ಲಿ ಕಾರ್ತಿಕ್ ಅವರು, ಒಂದು ಕಡೆ ಲೆಫ್ಟಲ್ಲಿ ಪ್ರತಾಪ್ ಅವ್ರು ನಿಂತ್ಕೊಳ್ಳೋ ಆಸೆ ನಮಗೂ ತುಂಬ ಇದೆ. ಯಾರು ವಿನ್ ಆಗ್ಬೋದು? ಒಬ್ರು ವಿನ್ ಆಗ್ತಾರೆ ಅಂದರೆ ಯಾರು ವಿನ್ ಆಗ್ತಾರೆ ಅಂದರೆ ನಮಗೂ ಪ್ರತಾಪ್ ಅವ್ರು ವಿನ್ ಆಗಬೇಕು ಅಂತ ಆಸೆ ಇದೆ. ಯಾಕಂದರೆ ಅವರು ಹಳ್ಳಿ ಜನ ಅಲ್ವಾ, ಅವರು ಏನೋ ಒಂದು ತೋರಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅದು ತಪ್ಪು ರೀತಿ ಆಗಿಬಿಟ್ಟಿದೆ. ಒಳಗಡೆ ಪ್ರೂವ್ ಮಾಡ್ತಾರೆ. ವಿನ್ ಆಗೋದು ಪ್ರತಾಪ್ ಅವ್ರು ವಿನ್ ಆಗ್ಬೋದು ಅಂತ. ಯಾಕೆಂದರೆ ಬರಸ್ಥಾನದಲ್ಲಿ ಇರೋದ್ರಿಂದ ಅವ್ರು ವಿನ್ ಆಗೋದ್ರೆ ಒಳ್ಳೆಯದು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.